ಪುರಸಭೆಯ 2026 ಮತ್ತು 27ನೇ ಸಾಲಿನ ಆಯಾಮಯ ಮಂಡನೆ. ಈ ಸಭೆಯಲ್ಲಿ ಉಪಸ್ಥಿತರಿರುವ ಪುರಸಭೆಯ ಮುಖ್ಯಾಧಿಕಾರಿಗಳೇ, ಎಲ್ಲ ಸಿಬ್ಬಂದಿ ವರ್ಗದವರೇ, ಪತ್ರಿಕಾ ಮಾಧ್ಯಮದ ಪುರಸಭಾ ರಾಜಸ್ವ ಆದಾಯದ ವಿವರಗಳು ಸ್ವಯಂ ಘೋಷಿತ ಆಸ್ತಿಕರಿಗೆ ಲಕ್ಷಗಳಲ್ಲಿ ಇರುತ್ತೆ. 230 ಲಕ್ಷ. ನಲ್ಲಿ ಮಹಾಯಾನ ಶುಲ್ಕ 151 ಲಕ್ಷ. ಕಟ್ಟಡಗಳ ಬಾಡಿಗೆ 270 ಲಕ್ಷ. ನಲ್ಲಿ ಸಂಪರ್ಕ ಫೀಸು 5 ಲಕ್ಷ. ಉದ್ದಿಮೆ ಪರವಾನಗಿ ಫೀಸು 10 ಲಕ್ಷ. ಜಾಹೀರಾತು ತೆರಿಗೆ 10. ಲೇಔಟ್ಗಳ ಪರಿಶೀಲನಾ ಮತ್ತು ಅಭಿವೃದ್ಧಿ ಶುಲ್ಕ 30. ಖಾತೆ ಬದಲಾವಣೆ ಫೀಸು 6. ಶೌಚಾಲಯ ಬಾಡಿಗೆ 3.50. ಕಟ್ಟಡ ಪರವಾನಗಿ ಫೀಸು 5. ಕಂದಾಯ ಶಾಖೆಯಿಂದ ಇತರೆ NOC ನಕಲು ಅಂಗಡಿ ಮಳಿಗೆ 13. ಬಸ್ ನಿಲ್ದಾಣ ಫೀ 6.10. ಕಸಾಯಿಖಾನೆ 0.02. ಮಾಂಸದ ಅಂಗಡಿಗಳಿಂದ 0.20. ಆರೋಗ್ಯ ಶಾಖೆಯಿಂದ 3. ರಸ್ತೆ ಅಗತ್ಯ ಫೀಸು 5. ಪ್ರಚಾರ ಮತ್ತು ಜಾಹೀರಾತು ವೆಚ್ಚ 2.50. ಜೆರಾಕ್ಸ್ ಮತ್ತು ಮುದ್ರಣ ವೆಚ್ಚ 2.50. ಹರಾಜು ಪ್ರಕ್ರಿಯೆ 1. ಪ್ರಿಂಟರ್ ಮತ್ತು ಗಣಕಯಂತ್ರ ಖರೀದಿ 5. ಸ್ವಚ್ಛತೆ ನಿರ್ವಹಣೆಯ ಲೋಡರ್ಸ್ ಮತ್ತು ಚಾಲಕರ ಗುತ್ತಿಗೆ 62. ಇಂಧನ ವೆಚ್ಚ 14. ಕ್ರಿಮಿನಾಶಕ ಖರೀದಿ 5. ವಾಹನಗಳ ದುರಸ್ತಿ ಮತ್ತು ವಾಹನಗಳ ವಿಮಾ 8. ಸ್ವಚ್ಛತಾ ಸಾಮಗ್ರಿಗಳ 6. ಬಿಡಾಡಿ ಅಂಡಿ ಹಿಡಿಯುವುದು ಮತ್ತು ಬೀದಿ ನಾಯಿಗಳಿಗೆ ABC ಮಾಡಿಸುವುದು 3. ಪೌರ ಕಾರ್ಮಿಕರ ಶವ ಸಂಸ್ಕಾರಕ್ಕಾಗಿ ಮತ್ತು ವೈದ್ಯಕೀಯ ವೆಚ್ಚಕ್ಕಾಗಿ ಸಹಾಯಧನ 2. ಪೌರ ಕಾರ್ಮಿಕರಿಗೆ ಬೆಳಗಿನ ಉಪಹಾರ 10. ನೀರು ಸರಬರಾಜು ನಿರ್ವಹಣೆ ಗುತ್ತಿಗೆ 67. ನೀರು ಸರಬರಾಜು ಸಾಮಗ್ರಿಗಳು 20. ಪಂಪ್ ಮೋಟಾರ್ ಮತ್ತು ವಾಲ್ವ್ಗಳ ದುರಸ್ತಿ 15. ಟ್ಯಾಂಕ್ ಮೂಲಕ ನೀರು ಸರಬರಾಜು 2. ವಾಟರ್ ಟ್ಯಾಂಕ್ ಪಂಪ್ಗಳ ಕ್ಲೀನಿಂಗ್ 5. ಬೀದಿ ದೀಪ ನಿರ್ವಹಣೆ 5. ವಿದ್ಯುತ್ ಕಂಬಗಳ ಸ್ಥಳಾಂತರ ಮತ್ತು ಅಳವಡಿಕೆ 15. ಇತರೆ ವೆಚ್ಚಗಳು 20. ಮಾನ್ಯ ಅಧ್ಯಕ್ಷರ ಉಪಾಧ್ಯಕ್ಷರ ಸದಸ್ಯರ ಗೌರವಧನ 8. ಗಣಕಯಂತ್ರ ಆಪರೇಟರ್ ಗುತ್ತಿಗೆ 7. ಸಿಬ್ಬಂದಿ ವರ್ಗದವರ ವೈದ್ಯಕೀಯ ವೆಚ್ಚದ ಸಹಾಯಧನ 3. ವಾಹನ ಬಾಡಿಗೆ 3. ಪೌರ ಕಾರ್ಮಿಕರ ವಿಶೇಷ ಭತ್ಯೆ 15. ಕಚೇರಿಯ ವೆಚ್ಚಗಳು 5. ಇತರೆ ವೆಚ್ಚಗಳು 3. ಸರ್ಕಾರದ ಇಲಾಖೆಗಳ ವಂತಿಕೆಗಳು 5. ಕರಗಳು 80. ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಂತಿಕೆ 3. ಕ್ರೀಡಾ ವಂತಿಕೆಗಳು 1. ಪ್ರಕೃತಿ ವಿಕೋಪ ಪರಿಹಾರ 2. ರಸ್ತೆ ಬದಿಯಲ್ಲಿ ಗಿಡಗಳನ್ನು ನೆಡುವುದು 4. ಪುರಸಭೆ ವ್ಯಾಪ್ತಿಯ ಪ್ರತಿ ವಾರ್ಡ್ವಾರು ಮತ್ತು ಮುಖ್ಯ ರಸ್ತೆಗಳಿಗೆ ನಾಮಫಲಕ ಅಳವಡಿಕೆ 15. ಪುರಸಭೆಯ ಅಂಗಡಿ ಮಳಿಗೆಗಳಲ್ಲಿ ಕಚೇರಿಗೆ ಚೇರ್, ಟೇಬಲ್ ಮತ್ತು ಇತರ ಸಾಮಗ್ರಿಗಳು 2. ಹೊಸ ಬಸ್ ನಿಲ್ದಾಣದಲ್ಲಿ ಅಂಗಡಿ ಮಳಿಗೆಗಳ ನಿರ್ಮಾಣ 3. ಪುರಸಭೆ ವ್ಯಾಪ್ತಿಯ ವಾರ್ಡ್ಗಳಲ್ಲಿ ಚರಂಡಿ ಮತ್ತು CC ರಸ್ತೆ ಕಾಮಗಾರಿ. ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಮತ್ತು ಅಧಿಕಾರಿ ಸಿಬ್ಬಂದಿ ಅಧ್ಯಯನ ಕಾರ್ಯಚಟುವಟಿಕೆ ಮತ್ತು 15. ಕೋಟೆ ಗೋಡೆ ನವೀಕರಣ 5. ಪಟ್ಟಣದ ಕಾರ್ಯನಿರತ ಪತ್ರಕರ್ತರಿಗೆ ವಿಮೆ ಮಾಡಿಸುವುದು 5. ಲಘು ವಾಹನ ತರಬೇತಿ ನೀಡುವುದು 5. ಪಟ್ಟಣದ ಬಸ್ ಮತ್ತು ಲಾರಿ ಹಮಾಲಿಗಳ ಆರೋಗ್ಯಕ್ಕಾಗಿ 2 ಸಹಾಯಧನ. ಪಟ್ಟಣದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಿತರ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡುವುದು 6. ಕನ್ನಡದ ಧ್ವಜಸ್ತಂಭ ನಿರ್ಮಾಣಕ್ಕೆ 5. ಜಾಹೀರಾತು ವೆಚ್ಚ 5. ರಾಷ್ಟ್ರೀಯ ಮತ್ತು ರಾಜ್ಯ ಜಯಂತಿ ಕಾರ್ಯಕ್ರಮಗಳು 8. ಶೇಕಡ 24.10 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವರ್ಗದವರಿಗೆ 17.10. ಶೇಕಡ 7.25 ಹಿಂದುಳಿದ ವರ್ಗದವರಿಗೆ 5.15 ಲಕ್ಷ. ಶೇಕಡ 5% ಅಂಗವಿಕಲರ ಕ್ಷೇಮಾಭಿವೃದ್ಧಿ ನಿಧಿ 3.55 ಲಕ್ಷ. ಶೇಕಡ 1% ಕ್ರೀಡಾ ಕ್ಷೇಮಾಭಿವೃದ್ಧಿ ನಿಧಿ 0.71. ಒಟ್ಟು ಪುರಸಭೆಯ ರಾಜಸ್ವ ಖರ್ಚು 733,51,000. ಒಟ್ಟಾರೆ ಬಜೆಟ್ 44,41,000 ರೂಪಾಯಿಗಳು ಆಗಿದೆ. ನೀವೇ ಪೊಲೀಸಿಂಗ್ ಅದ್ರ ಪೊಲೀಸಿಂಗನ್ನು ನಡೀತಾ ಇತ್ತು. ಅದ್ರ ಬಗ್ಗೆ ಹೊರಗಡೆ ಶಾಮಿಯಾನ ಹಾಕಿದ್ರಿ ಏನು? ಪುರಸಭೆ ಆಡಳಿತ ಮಂಡಳಿ ಇತ್ತು. 5 ಲಕ್ಷ ಕೇಳಿದ್ವಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪಾವಗಡ ತಾಲೂಕಿನಲ್ಲಿ ಎಲ್ಲ ಕೆಲಸ ಮಾಡೋರಿಗೆ ಇನ್ಶೂರೆನ್ಸ್ ಮಾಡ್ಸಕ್ಕೆ ಅಂತ. ಅದರ ಜೊತೆಗೆ ಎಕ್ಸ್ಟ್ರಾ 5 ಲಕ್ಷ ಆರೋಗ್ಯ ಮತ್ತು ಯಾರಾದರೂ ಎಜುಕೇಷನ್ನು ಮತ್ತು ಬಡವರು ಬಡಪತ್ರ
ಎಜುಕೇಷನ್ಗೆ ಅಮೌಂಟ್ ಕೊಡಬೇಕು ಅಂತೇಳಿ ಕೇಳ್ಕೊಂಡಿದ್ವಿ. ಆದರೆ ಈ ಬಾರಿ 5 ಲಕ್ಷ ರೂಪಾಯಿ ಆರೋಗ್ಯ ವಿಮೆಗಾಗಿ ನಮ್ಮ ಆಡಳಿತಾಧಿಕಾರಿಗಳು, ನಮ್ಮ ಮುಖ್ಯಾಧಿಕಾರಿಗಳಾದಂಥ ಜಾಫರ್ ರಾವ್ ಸಾಹೇಬರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಸಹ ನಾವು 5 ಲಕ್ಷ ಮೀಸಲಿಟ್ಟಿದ್ದಾರೆ. ಅದಕ್ಕೋಸ್ಕರ ಪಾವಗಡ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿ ಮತ್ತು ಎಲ್ಲ ಪತ್ರಕರ್ತರ ಪರವಾಗಿ ನಾನು ಮೊದಲನೇದಾಗಿ ಧನ್ಯವಾದ ನಡೆಸ್ತಾ, ಮತ್ತೆ ಇನ್ನೊಂದು 5 ಲಕ್ಷ ಏನಾದರೂ ಮಾಡಿ ನಮ್ಮ ಪತ್ರಕರ್ತರು ಯಾರಾದರೂ ಬಡ ಮಕ್ಕಳಿಗೆ ಓದಿಸುವಾಗ ಸ್ಕಾಲರ್ ಕೊಡೋಕ್ಕೆ ಅಂತೇಳಿ 5 ಲಕ್ಷ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂತ 2 ಮಾತು ಮುಗಿಸ್ತಾ ಇದ್ದೀನಿ. ಈ ಸತಿ ನಿಮಗೆ ನಾವು 3% ಜಾಸ್ತಿ ಮಾಡಿ 5 ಲಕ್ಷ ಇಟ್ಟಿದ್ದೀವಿ ಸರ್. ಸರಿ, ಅದು ಬಳಸ್ಕೊಂಡಿಲ್ಲ ಸರ್. ಅಲ್ಲ ಗೊತ್ತಾಯ್ತು, ಬಳಸಿಲ್ಲ. ಅಲ್ಲ ಅದು ಸರಿಯಾಗಿ ಇದಾಗಲಿಲ್ಲ, ಬಳಸ್ಕೊಂಡಿಲ್ಲ. ಅದಕ್ಕೆ ಇದು ಇವಾಗ ಜಾಸ್ತಿ ಏನು ಮಾಡಬೇಕು ಅದಕ್ಕೆ 5 ಬೇಕು ಅನ್ನೋದು ನಿಮ್ಮ ಮನವಿ ಅಲ್ವಾ? ಅದನ್ನ ಮಾಡೋಣ, ಏನು ಸಾಧ್ಯ ಆಗುತ್ತೋ ಅದು ನಮ್ಮ ಕಡೆಯಿಂದ ನಾವು ಮಾಡ್ತೀವಿ. ನಮ್ಮ ಅಧ್ಯಕ್ಷರು ಹೇಳೋರು ಬಡತನ ಅಂತ ಇರ್ತಾರೆ. ಎಲ್ಲರೂ ಬಡವರೇ ಇದ್ದಾರೆ. ಎಲ್ಲರೂ ಅಂತ ಹೇಳಿಲ್ಲ. ಆ ಹೊರಡು ಬಿಟ್ಟು ಎಲ್ಲ ನಮ್ಮ ಪತ್ರಕರ್ತರಂತ ಅಲ್ಲ, ಹೇಳಿದವರು ಎಲ್ಲ ನಾವು ಮಾಡೋಣ. ಹೌದಲ್ವಾ? ಓಕೆ ಸರ್. ತೆರವು ಮಾಡಿಸ್ಕೊಳ್ತಾ ಇಲ್ಲ, ಕೇಳಿದಾಗೆಲ್ಲ ಒಳ್ಳೆ ಇದು ಮಾಡ್ತಾರೆ. ನಿನ್ನೆ ಡಿ ಸಿ ಹತ್ರ ಜಾಸ್ತಿ ರಶ್ ಇತ್ತು, ಇನ್ನೆಲ್ಲ ವಾಪಸ್ ಬಂದಿದ್ದೀನಿ. ಹೇಳಿ ಹೇಳಿ ನಮ್ಮ ಸರಿ ಒಂದು ದಿನ ಕೂಡ ನಾವು ತಪ್ಪದಂಗೆ ಇದು ಬಂದು ಆಫೀಸ್ ಹತ್ರ ಪುರ್ಸಲ್ ಆಫೀಸ್ ಹತ್ರ ಬಂದು ಎಲ್ಲ ಮಾತಾಡಿ ನೋಡ್ತಾನೆ ಇದ್ದೀವಿ. ಸಾಕು ಆ ಸಾಕು ಅವ್ರ ಪಾಪ ಅವ್ರು ಏನಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ನಾವು ಹಂಗೆ ಇದು ಮಾಡ್ಕೊಂಡು ನಾನು ಹಂಗೆ ಹೋಗ್ತಾ ಇದ್ದೀನಿ. ನಮ್ದು ಏನಾಯಿತು ಹೌದಾ ಹೋದಾಗ ಕೂಡ ಹಂಗೆ ಇರೋದು. ಹೌದು, ನಮ್ಗೆ 42,000 ಎಷ್ಟು ನಾನು ಬಾಡಿಗೆ ಕಟ್ತಾ ಇದ್ದೀನೋ ಪಕ್ಕದಲ್ಲಿರೋದು ಖಾಲಿ ಇರ್ತದೆ. ಅವ್ರಿಗೆಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದೆ. ಪುರಿ ಬಟ್ಟಿ ಅವ್ರು ರೂಮ್ ತಗೊಂಡ್ಬಿಟ್ಟು ಖಾಲಿ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ನಾವು ಬೇಡ ಅಂತ ವಾಪಸ್ ಕೊಟ್ಟಿದ್ದಾರೆ ಸರ್. ಹಂಗೆ ಯಾವ್ದಾದ್ರು ಅವ್ರು ಪುರಿ ಬಟ್ಟಿಯವರು ಒಬ್ಬರು ವ್ಯಾಪಾರ ಮಾಡ್ತಾ ಇದ್ದಾರೆ. ಸ್ವಲ್ಪ ಫುಟ್ಪಾತ್ ಸರ್, ಮುಂದೆ ಸಣ್ಣದು ಎಲ್ಲ ಅದ್ರ ಮುಂದೆ ಎಲ್ಲ ಫುಟ್ಪಾತ್ ಈಗ ಅವರು ವ್ಯಾಪಾರ ಅವರು ನಮಗೆ ಬೇಡ ಅಂತ ಈಗ ಬರ್ಕೊಟ್ಟಿದ್ದಾರಲ್ಲ ಸರ್. ಈಗ ಇವ್ರನ್ನ ತೆಗಿಸಿ ಅವ್ರನ್ನ ತೆಗಿಸಿ ಈಗ ಬೇಡ ಅಂತ ಬರ್ಕೊಟ್ಟಿದ್ದಾರಲ್ಲ, ತೆಗಿಸ್ಬಿಡಿ ಪರಿಶೀಲನೆ ಮಾಡಿ ಅಟೆಂಡ್ ಮಾಡಿ. ಅದು ಒಂದು ತಿಂಗಳಾದ್ರೆ ನಾವು ಅಷ್ಟೊಂದು ಬಾಡಿಗೆ ಕಟ್ತಾ ಇದ್ದೀವಿ. ಒಂದು ವಾರ ಹೋದಂಗೆಲ್ಲ ನನಗೆ 10,000 ರೂಪಾಯಿ ನಾನು ಒಂದು ವಾರಕ್ಕೆ ಬೀಳ್ತಾ ಇದ್ದೆ. ನಾವು ಕಟ್ತಾ ಇದ್ದೀವಿ, ಇವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಹಂಗೆ ಇದ್ದೀವಿ. ಅದು ನನಗೆ ಇದಾಗ್ತಾ ಇಲ್ಲ. ಅಪ್ರೋಪ್ರಿಯೇಟ್ ಆಕ್ಷನ್. ಸರಿ ಸರ್. ಹಬ್ಬಗಳು ಬರ್ತಾಯಿದ್ದಾವೆ, ಅವು ಬರ್ತಾಯಿದ್ದಾವೆ, ರಜೆಗಳು ಬರ್ತಾಯಿದೆ, ಎಲ್ಲ ಬರ್ತಾಯಿದೆ. ನಾವೇನಂದರೆ ಪಾಪ ಯಾರೂ ಇದು ಮಾಡ್ಕೋಬಾರ್ದು ಅಂತೇಳಿ ನಾವು ಹಂಗೆ ಬಂದು ಕೇಳ್ಕೊಂಡು ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಏನು ನಿಯಮಾನುಸಾರ ಮಾಡಬೇಕು ನಾವು ಮಾಡ್ತೀವಿ. ಅಟೆಂಡ್ ಮಾಡಿ. ಆಯ್ತು, ಹೋಗ್ತಾ ಇದ್ದೀವಿ. ನಮ್ಗೆ ಏನು ಬೇಡ, ನಾವೇನು ಆಯ್ತು, ಏನು ನಾವು ನಿಯಮಾನುಸಾರ ಮಾಡಬೇಕು ಅದನ್ನು ಅಟೆಂಡ್ ಮಾಡ್ತೀವಿ. ಹೇಳಿ ಬೇಡ, ಏನು ನಿಮ್ಮ ಸಮಸ್ಯೆ? ಬಹಿರಂಗ ರಜೆಯಲ್ಲಿ ಬಹಿರಂಗ ರಜೆ ಪಾವಗಡ ಪುರಸಭೆ ಮಳಿಗೆಗಳು ಪುರಸಭೆಯಲ್ಲಿ ನಾವು 36,200 ರೂಪಾಯಿ ಬಾಡಿಗೆ ಕೂದು GST ಎಲ್ಲ ಸೇರಿಬಿಟ್ಟು 47,200 ರೂಪಾಯಿ ನಾವು ಬಾಡಿಗೆ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಪುರಸಭೆಯವರು ಏನು ಹೇಳಿದ್ರು ಅಂತ ಅವತ್ತು ಅಧ್ಯಕ್ಷರು ಅವರು ಹೇಳ್ಬಿಟ್ಟು ನೀವು ಮಾಡಿರೋ ವ್ಯಾಪಾರ ಪಕ್ಕದಲ್ಲಿ ಯಾವ್ದು ತೆರವುಗೊಳಿಸಿ ಅಂತ ಹೇಳಿದರು. ಅವತ್ತಿಂದ ಅರ್ಜಿ ಕೊಟ್ಟು ಎಲ್ಲ ಆಗಿದೆ. ಬೇರೆಯವರೆಲ್ಲ ಮಾಡಿಸಿದ್ದಾರೆ. ಬೇರೆ ಎಲ್ಲ ಹೋಟೆಲ್ ಹಳೆ ಬಸ್ ಸ್ಟ್ಯಾಂಡಲ್ಲಿ ಇರೋ ಹೋಟೆಲ್ಗಳೆಲ್ಲ ಖಾಲಿ ಮಾಡಿಸಿದ್ದಾರೆ. ನಮ್ಮದು ಮಾತ್ರ ತೆಗಿಸ್ತಾ ಇಲ್ಲ. ಒಂದು ವರ್ಷದಿಂದ ನಾವು ಹಂಗೆ ಬಾಡಿಗೆ ಕಟ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಕಟ್ತೀವಿ, ಆದರೂ ಅವರು ಪಕ್ಕದಲ್ಲಿ ಹಂಗೆ ಇಟ್ಕೊಂಡ್ಬಿಟ್ಟು ಅವರು ರೂಮ್ ತಗೊಂಡ್ಬಿಟ್ಟು ಖಾಲಿ ಮಾಡಿ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರಿಗೆ ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಚೀಫ್ ಆಫೀಸರ್ಗೂ ಮುಖ್ಯಾಧಿಕಾರಿಗಳಿಗೂ ಕ್ಷಮಿಸಿ ಸರ್ ಅವ್ರಿಗೆಲ್ಲರಿಗೂ ಹೇಳಿದ್ದೀವಿ. ಅವ್ರಿಗೆ ನಾವು ಹೇಳಿದ್ರು ಕೂಡ ಅವರು ನಮಗೆ ಖಾಲಿ ಮಾಡಿಸ್ತಾ ಇಲ್ಲ. ತಮ್ಮ ಹೆಸರು? ಮೂರ್ತಿ ಅಂತ ಹೇಳಿ. ಮೂರ್ತಿ. ಎಷ್ಟು ವರ್ಷದಿಂದ ಇದ್ದೀರಾ ನೀವು? ನಾವು ಹರಾಜ್ ಹೋಗ್ಬಿಟ್ಟು 1 ವರ್ಷ ಆಗೈತೆ ಇವತ್ತು. ಹರಾಜಾಗಿ ಬಹಿರಂಗ ಹರಾಜಲ್ಲಿ ನಾವು ಹೋಗಿರೋದು. ಅವರೇ ಹೇಳಿದ್ದಾರೆ ಬಹಿರಂಗ ಆದ್ಮೇಲೆ ಯಾವ್ದಿದ್ರು ಕೂಡ ತೆರವುಗೊಳಿಸ್ತೀವಿ ಪಕ್ಕದಲ್ಲಿರೋ ಅಂಗಡಿಗಳು ಅಂತ ಹೇಳಿದ್ದಾರೆ. ಇವಾಗ ನಾವು ಬಾಡಿಗೆ ಇಲ್ಲ ಅಂದರೆ ಬೀಗ ಹಾಕ್ತಾರೆ ಅವರು. ನಾವು ಬಾಡಿಗೆ ಕಟ್ಕೊಂಡು ಹೋಗ್ತಾ ಇದೀವಿ. ನಾವು ಬಾಡಿಗೆ ಕಟ್ಕೊಂಡು ಹೋಗ್ತಾ ಇದ್ರು ಕೂಡ ಅವರು 1 ತಿಂಗಳು ಅಷ್ಟೇ. ಇನ್ನೂ ಒಂದು ಹೇಳ್ತೀನಿ,
ಅವರು ಒಂದು ತಿಂಗಳು ಬಾಡಿಗೆ ಕಟ್ಬಿಟ್ಟು ಒಂದು ತಿಂಗಳಷ್ಟೇ ಅವರೆಲ್ಲ ಒಂದು ಹೇಳಿದಾರಲ್ಲ ಪುರಸಭೆಯವರು ಮೋಸ ಮಾಡಿದ್ದಾರೆ ನಮಗೆ. ಏನು ಮೋಸ ಮಾಡಿದ್ದಾರೆ? ಮೋಸ ಮಾಡಿದ್ದಾರೆ ಅಂದರೆ ಕೊಟ್ಟಿರೋದು ಒಂದಿನ, ಅವ್ರು ಕೊಟ್ಟಿರೋದು ಒಂದಿನ, ಅವ್ರು ಬರ್ಕೊಟ್ಟಿರೋದು ಒಂದಿನ, ಅವರು ಎಲ್ಲ ಮೋಸ ಮಾಡಿದ್ದಾರೆ. ಅದು ತೆಗಿಸ್ತೀನಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿದ್ರು. ಅದು ತೆಗಿಸ್ಬಿಟ್ರೆ ಗೊತ್ತಾಗುತ್ತಲ್ಲ ತಗೊಂಡಿರೋದು ಯಾವಾಗ, ಬಾಡಿಗೆ ಕಟ್ಟಿರೋದು ಯಾವಾಗ. ಇದೆಲ್ಲ ಮಾಡಿ ನಾವು ಎಲ್ಲ ರಿಕ್ವೆಸ್ಟ್ ಮಾಡಿ ನಮ್ಗೆ ಸಾಕಾಗೈತೆ, ಹೇಳಿ 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 ನಮ್ಗೆ ಸಾಕಾಗೈತೆ. ಅವರು ಎಲ್ಲರಿಗೂ ಹೇಳಿದ್ವಿ, ಮುಖ್ಯಾಧಿಕಾರಿಗೆ, ಸಂಸ್ಥೆ ಸಾಕು ಎಲ್ಲರಿಗೂ ಹೇಳಿದ್ವಿ ನಾವು. ಹೇಳಿದ್ರು ಕೂಡ ಅವ್ರು ನಮಗೆ ಇದು ಮಾಡ್ತಾ ಇಲ್ಲ. ನಮಗೆ ಬಾಡಿಗೆ ಕಟ್ಟೋರಿಗೆ ಹೆಂಗೆ ವ್ಯಾಲ್ಯೂ ಇಲ್ಲ, ಬಾಡಿಗೆ ಕಟ್ಟೋರಿಗೆ ಏನಿಲ್ಲ, ಸುಮ್ಮನೆ ಇಟ್ಕೊಂಡಿರೋರಿಗೆ ಎಲ್ಲ ಪ್ರೋತ್ಸಾಹ ಎಲ್ಲ ಮಾಡಿಬಿಟ್ಟು ರೂಮ್ ಏನಾಯಿತು ಖಾಲಿ ಮಾಡಿದ್ದಾರಲ್ಲ, ರೂಮ್ ಮಾಡಿದ ಎಲ್ಲ ಅವರೆಲ್ಲ ಮುಗಿಸ್ಕೊಂಡು ಹಂಗೆ ಹೋಗ್ತಾ ಇದ್ದಾರೆ. ನಮಗೆ ಪ್ರಾಬ್ಲಮ್ ಇಲ್ಲ ಅಷ್ಟೇ. ನೀವು ಒತ್ತಾಯ ಮಾಡ್ತಾ ಇದ್ದೀರಿ. ಅವ್ರು ಏನು ಹೇಳ್ತಾರೆ, ನಮ್ದು ಫುಟ್ಪಾತ್ ಐತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಫುಟ್ಪಾತ್ ನಮ್ಮದೇ ಅವ್ರು ಹೇಳ್ತಾ ಇದ್ದಾರೆ. ಫಸ್ಟ್ ತಗೊಂಡಿದ್ದಾರಲ್ಲ, ತಗೊಂಡ್ಬಿಟ್ಟು ಖಾಲಿ ಏನಕ್ಕೆ ಮಾಡಿದ್ರು, ಬಾಡಿಗೆ ಕಟ್ಟೋಕ್ಕಾಗೋದಿಲ್ಲ ಅಂತೇಳಿ. ಕಟ್ತಾ ಇರೋರು ಯಾಕೆ ಮಾಡ್ತಾ ಇಲ್ಲ ಅವರು? ಓಕೆ, ನಿಮ್ಮ ಹೆಸರು? ಅಶ್ವಿನಿ. ಹೇಳಪ್ಪ ನಿಮ್ಮ ಸಮಸ್ಯೆ ಏನಿದೆ? ನಮ್ಮದು ಇದೇ ಸಮಸ್ಯೆನೇ, ಖಾರಬುಂದಿ ಅಂಗಡಿ ತೆಗಿಸ್ಬೇಕು ಪಕ್ಕದಲ್ಲಿ. ಅವ್ರದ್ದು ಏನೂ ಇಲ್ಲ, ಗಲಾಟೆ ಮಾಡ್ತಾ ಇದ್ದಾರೆ. ಅವ್ರ ಅಮೌಂಟ್ ಏನು ಇಲ್ಲ, ಕಟ್ಟಲ್ಲ, ಏನು ಅವ್ರದ್ದು ಫ್ರೀಯಾಗಿ ಇಟ್ಕೊಂಡವ್ರೆ. ನಮ್ಮ ಮೇಲೇ ಅವಾಜ್ ಮಾಡಿಬಿಟ್ಟು ನಮ್ಮ ಮೇಲೇ ಬರ್ತಾರೆ. ಇನ್ನು ಗಿರಾಕಿ ಕರಿಯಕ್ಕೂ ಅದರಲ್ಲಿ ನಮಗೆ ಸ್ವಲ್ಪ ನ್ಯಾಯ ಬೇಕು ಅಂಗಡಿಗೆ. ಎಷ್ಟು ರೂಮ್ ನಂಬರ್ ಎಷ್ಟಮ್ಮ ನಿಮ್ಮದು? 25. ಎಲ್ಲಿರೋದು? ಅಲ್ಲೇ ಬಸ್ ಸ್ಟ್ಯಾಂಡ? ಹೊಸ ಬಸ್ ಸ್ಟ್ಯಾಂಡ್ ಇಲ್ಲಿ ಶಿನ್ಮಾತ್ಗುಡಿ ಸರ್ಕಲ್. ಹಾಂ, ಓಕೆ. ಮತ್ತು 43,016 ರೂಪಾಯಿ ಕೂಡ ಕಟ್ತೀವಿ ನಾವು ಬಾಡಿಗೆ. ಹಂಗಾಗಿ ನಮಗೆ ನ್ಯಾಯ ಬೇಕು, ಇವಾಗ ನ್ಯಾಯ ಕೊಡಿಸ್ಬೇಕು ನೀವು. ಹಂಗಾಗಿ ನಾವು ಅಡ್ಡಾಡ್ತಾ ಇದ್ವಿ, ಈಗ 3 ತಿಂಗಳಿಂದ ಬರ್ತಾ ಇದ್ದೀವಿ, ಅದು ನ್ಯಾಯ ಸಿಗ್ತಾ ಇಲ್ಲ ನಮಗೆ. ಅದಕ್ಕಾಗಿ ಇವಾಗ ಬಂದಿದ್ದೀವಿ DC ಸರ್.